ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ಸ್. ನನ್ನ ಎರಡು ಸಾಂಗು ತುಂಬ ದೊಡ್ಡ ಹಿಟ್ ಆಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ನೀವುಗಳೇ. ಸೊ ಎಲ್ಲರೂ ಎಲ್ಲ ಕಡೆ ಈ ಸಾಂಗ್ನ ತಲುಪಿಸಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟು ಸದಾ ನನ್ನ ಮೇಲೆ ಆಗಿ ಹೊಸದಾಗಿ ಬರ್ತಕ್ಕಂಥ ಎಲ್ಲ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸಾಂಗ್ ಬಗ್ಗೆ ನಾನೇನು ಮಾತಾಡಲ್ಲ. ಸೊ ನೀವು ನೋಡಿದ್ದೀರಾ. ಸೊ ಜನಗಳು ಮಾತಾಡಬೇಕು, ನೀವು ಮಾತಾಡಬೇಕು. ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಎಲ್ಲ ಇವತ್ತು ಬೇರೆ ಏನು ಹೇಳ್ತಿದ್ದಾರೆ ಅಂದರೆ, ಕನ್ನಡ ಇಂಡಸ್ಟ್ರಿ ಹೊಸಬ್ರು ಸಿನಿಮಾಗೆ ಬರಗಾಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಚೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಆ ಥರ ಜೋರಾಗಿ ಸೌಂಡ್ ಮಾಡೋಕ್ಕೆ ನಾವು ಬರ್ತೀವಿ. ತುಂಬ ಕಾನ್ಫಿಡೆಂಟಾಗಿ ಈ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ, ಪಕ್ಕ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಬೇಕು ಅಂತಲೇ ಮಾಡಿರೋದು. ಯಾಕಂದರೆ ಇವತ್ತಿನ ರೇಷೋ ಏನಿದೆ ಅಂತ ಗೊತ್ತಿದೆ ನಮಗೆ, ಆಡಿಯನ್ಸ್ ರಿಜೆಕ್ಷನ್ ಏನು ಅಂತಲೂ ಗೊತ್ತಿದೆ. ಹಾಗಾಗಿ ಈ ಸರಿ ಸಿನಿಮಾ ಮಾಡಿದ್ರೆ ಶೂರ್ ಶಾಟ್ ಮಾಡಬೇಕು ಅಂತಲೇ ಈ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಜೂನಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಮತ್ತೆ ಒಂದು ಮುಂಗಾರು ಮಳೆ ಥರ ನಮ್ಮ ಸಿನಿಮಾ ನಾವು ಬರಬೇಕು ಅಂತಲೇ ರೆಡಿ ಆಗಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಆ್ಯಂಡ್ ಈ ಸಾಂಗು ಮೇಯ್ನ್ ಹೀರೋ ನನಗೆ ಶ್ರೀಧರ್ ಸರ್. ಸೊ ಅವ್ರು ಆ್ಯಸ್ ಯೂಶುವಲ್ ಎಲ್ಲ ಸಾಂಗ್ಗೂ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಇದು ನನ್ನ ಮೇಲಿರೋ ಪ್ರೀತಿಗೆ ಇನ್ನೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಈ ವರ್ಷದ ಬ್ಲಾಕ್ ಬಾಸ್ಟರ್ ಸಾಂಗ್ ಇದೇ ಆಗುತ್ತೆ. ಸೊ ಥ್ಯಾಂಕ್ ಯು ಸರ್. ಡೈರೆಕ್ಟರ್ ಸರ್ ಥ್ಯಾಂಕ್ ಯು. ಆಮೇಲೆ ಪ್ರೊಡ್ಯೂಸರ್ ಸರ್ ಇಲ್ಲಿವರೆಗೂ ಒಂದೊಂದು ಸಾಂಗಿಗೆ ಒಂದೊಂದು ಡಿಪೆಂಡ್ ಮಾಡಿ ಅಂತ ನನ್ನ ಬಿಡ್ತಾ ಇದ್ದಾರೆ. ಸೊ ಪ್ರಮೋಷನ್ ವೈಸನ್ನು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮಾಡ್ತಾರೋದು ಒಂದೇ ರೀಸನ್ನು, ಆಡಿಯನ್ಸ್ಗೆ ತಲುಪಬೇಕು ಅಂತ. ಸೊ ತಲುಪಿಸೋ ಜವಾಬ್ದಾರಿ ನಿಮ್ಮದು, ಒಳ್ಳೆ ಕೆಲಸ ಮಾಡೋ ಜವಾಬ್ದಾರಿ ನಮ್ಮದು. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಈಗಾಗಲೇ ಅದೇ ನಾವು ಜಾಸ್ತಿ ಮಾತಾಡಿದ್ರೆ ನಾವು ಮಾಡಿರೋಂಥ ಕೆಲಸನೇ ಹೇಳ್ತಾ ಇದ್ದೀವಿ, ಎಲ್ಲರೂ ಹೇಳ್ತಾ ಇದ್ದೀವಿ. ಒಬ್ಬ ನಿರ್ದೇಶಕರ ಮೊದಲನೇ ಏನಂತ ಒಂದು ಕಥೆ ಜೊತೆಯಲ್ಲಿ ಪಾತ್ರಗಳ ಜೊತೆಯಲ್ಲಿ ಎಲ್ಲ ಟೆಕ್ನಿಷಿಯನ್ ಟೀಮ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಒಂದು ಸಿನಿಮಾ ಕ್ವಾಲಿಟಿ ಇರಬೇಕು ಅಂದರೆ. ಸೊ ನನ್ನ ಅದೃಷ್ಟ ಮೊದಲನೇ ಸರ್ತಿ ಕಿರಣ್ ಸರ್ ನನಗೆ ಪರಿಚಯ ಆದಾಗ ಒಂದು ಕಥೆ ಹೇಳೋದ್ರಿಂದ ಮುಖಾಂತರವಾಗಿ ನನ್ನ ಜರ್ನಿ ಶುರುವಾಯಿತು. ಆನಂತರ ಪ್ರದೀಪ್ ಸರು, ಶ್ರೀಧರ್ ಸರ್ ಜೊತೆಯಲ್ಲಿ ಆಗಲ್ಲ. ಸೊ ಮೊದಲನೇ ಇನ್ವಿಟೇಷನ್ನು ಹಾಡುಗಳು, ಅಂದರೆ ಹಾಡಿನ ಮುಖಾಂತರನೇ ಈಗ ಎಷ್ಟೋ ಕಥೆನ ಹೇಳ್ತಾ ಇದ್ದೀವಿ. ಅಂದರೆ ಲೈಫ್ ಕೂಡ ಬೇರೆಯೇ ಕಥೆ ಇದೆ. ಹಾಡುಗಳ ಮುಖಾಂತರವಾಗಿ ಏನೇನೋ ಅಂದರೆ ತುಂಬ ಎಮೋಷನ್ಸ್ ಇದೆ, ಒಂದು ಪ್ರೀತಿ ಇದೆ, ತ್ಯಾಗ ಇದೆ, ಅದರಲ್ಲಿ ನೋವಿದೆ, ಅದ್ರ ಜೊತೆನಲ್ಲಿ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಅನ್ನೋದು ಇರುತ್ತೆ. ಇದೆಲ್ಲವೂ ಒಂದು ಸಮ್ಮಿಳಿತ ಆಗಿರುವಂಥ ಒಂದು ಚಿತ್ರಣ ಲೈಫ್ ಕೂಡ. ಸೊ ಏನಿದೆ ತುಂಬ ವಿಷಯ ಇದೆ. ಮೊದಲನೇದಾಗಿ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತಂದರೆ ಶ್ರೀಧರ್ ಸರ್ ಇಂದ ಶುರುವಾಗುತ್ತೆ. ಸೊ ಶ್ರೀಧರ್ ಸರ್ ಜೊತೆ ಅವ್ರ ಜೊತೆ ಕಾಂಬಿನೇಷನ್ ಹೇಗೆ ಅಂತಂದರೆ ಒಂಥರ ನಮಗೆ ಯಾವತ್ತೂ ಕಂಫರ್ಟಬಲ್. ಆದರೆ ಇದು ಕಂಪೋಸ್ ಮಾಡ್ತಾ ಇದ್ದೀವಿ, ಸೊ ಸಿನಿಮಾ ಏನೋ ಮಾಡ್ತಾ ಇದ್ದೀವಿ ಅಂತಲ್ಲ, ಅದು ಹೇಗೆ ಗೊತ್ತು ಅಂತಾನೆ ಎಲ್ಲವೂ ಕೂಡಿ ಬರುತ್ತೆ. ಗುರುಗಳ ಹತ್ರ ಕೇಳಿದಾಗ, ಗುರುಗಳೇ ಒಂದು ಸಾಂಗ್ ಬೇಕು ಅಂತಂದರೆ ಬಾರಮ್ಮ ಸಾಂಗ್ ಬಿಟ್ಟು ಆಗಲೇಬೇಕು ಅಂತ ಹೇಳಿ ಜೊತೆಯಲ್ಲಿ ಕೂತ್ಕೊಂಡು ಅವರ ಸಮಯನ ಸ್ಟುಡಿಯೋದಲ್ಲಿ ಸರ್ ಜೊತೆ ಕೂತ್ಕೊಂಡು ಸುಮಾರು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಹುಟ್ಟಿದ್ದೆ ಈ ಒಬ್ಬಳೆ ಹಾಡು. ಕೇಳ್ತಾ ಇದ್ದಾಗೇ ಒಂದು ಕಾನ್ಫಿಡೆಂಟ್ ಇಲ್ಲ, ಈ ಹಾಡು ಸೂಪರ್ ಹಿಟ್ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಸಿನಿಮಾ ಬಗ್ಗೆ ಟ್ರೈಲರ್ ಮುಖಾಂತರ ಬಗ್ಗೆ ಕಥೆ ಏನು ಎಲ್ಲವನ್ನು ಹೇಳ್ತೀವಿ. ಸೊ ಅದುವರೆಗೂ ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು ಪ್ರದೀಪ್ ಸರ್. ಇವತ್ತಿನ ದಿನಗಳಲ್ಲಿ ಕಿರಣ್ ಸರ್ ಹೇಳಿದಾಗೆ ಒಂದು ಸಿನಿಮಾ ರಿಲೀಸ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದ್ರ ಜೊತೆಯಲ್ಲಿ ಸಿನಿಮಾನ ಒಂದೊಂದು ಸಾಂಗಿಗೆ ಈವೆಂಟ್ ಮಾಡ್ತಾ ಈ ಥರ ಎಲ್ಲ ನಮ್ಮ ಸಿನಿಮಾ ಪ್ರಚಾರ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ತುಂಬ ದೊಡ್ಡದು. ಸೊ ಗುರುಗಳಿಂದಾಗಿ ನಿಮಗೆ ದೊಡ್ಡ ಸಕ್ಸಸ್ ಸಿಕ್ಕಿದ್ರೆ ನಮಗೂ ಆ ದೊಡ್ಡ ಸಕ್ಸಸ್ ಸಿಗುತ್ತೆ, ನಾವೆಲ್ಲ ಇದರಲ್ಲಿ ಸೇರ್ಬೋದು ಅಂತ. ಇವತ್ತು ನಮ್ಮ ಕ್ಯಾಮ್ರಾಮನ್ ಬರಬೇಕಾಗಿತ್ತು ಗುರುಪ್ರಸಾದ್ ಅವರು ಒಂದು ದೊಡ್ಡ ಸಿನಿಮಾ ಇಲ್ಲಿ ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಬರೋಕ್ಕಾಗಿಲ್ಲ. ಲೇಖಚಂದ್ರ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಮೋಹನ್ ಬಜರಂಗಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಪ್ರತಿಯೊಬ್ಬರು ಸಹ ಈ ಸಿನಿಮಾಗೆ ನಮ್ಮ ಸಿನಿಮಾ ಅಂದ್ಕೊಂಡು ಎಲ್ಲರೂ ಸೇರಿ ದುಡ್ದಿರೋದ್ರಿಂದ ಈ ಕ್ವಾಲಿಟಿ ಕಾಣಿಸ್ತಾ ಇದೆ. ಸೊ ಎಲ್ಲರಿಗೂ ಈ ಸಿನಿಮಾ ಕ್ವಾಲಿಟಿಯಾಗಿ ಬರಲಿಕ್ಕೆ ಯಾರ್ಯಾರು ಕಾರಣಕರ್ತರಿದ್ದಾರೆ ಎಲ್ಲರಿಗೂ ನಾನು ತುಂಬುವುದರಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಯೂಟ್ಯೂಬರ್ಸ್, ಪ್ರೆಸ್ ಮೀಡಿಯಾ, ವಿಷುವಲ್ ಮೀಡಿಯಾ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು.
ನಮ್ಮ ಗುರುಗಳು ಇವತ್ತು ಆಗಮಿಸಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್, ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಪ್ರಕೃತಿನೇ ಸಂಭ್ರಮಿಸ್ತಾ ಇದೆ ಗುರುಗಳು. ನಾನು ಹೆಚ್ಚಾಗಿ ಕನ್ನಡದ ವಿಚಾರ ಹೇಳಿದಾಗಲಂತೂ ಮೊದಲನೇ ಗುರುಗಳು ಭಾಳ ಖುಷಿಯಾಯಿತು. ಕನ್ನಡದ ಬಗ್ಗೆ ತಮಗಿರೋ ಅಪಾರವಾದ ಪ್ರೀತಿ, ಅದರ ಒಡನಾಟ ಮತ್ತು ಕನ್ನಡತನ ನಿಮ್ಮ ಹಾಡುಗಳಲ್ಲಿ ನಮಗೆಲ್ಲ ತುಂಬ ಪ್ರೇರಣೆ ಕೊಟ್ಟಿದ್ದಾರೆ. ನಿಮಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಇದ್ರ ಬಗ್ಗೆ ಪ್ರಣಾಮಗಳು. ಕನ್ನಡ ಅಂದರೆ ಹಲವಾರು ಕವಿಗಳು ಕಾಣ್ತಾರೆ, ನಾವು ಅವರ ಹಾಡುಗಳನ್ನ ಕೇಳ್ತೀವಿ. ಅಂಥದ್ರಲ್ಲಿ ಸಾಕಷ್ಟು ಸಿನಿಮಾ ಹಾಡುಗಳು ಬಂದಿದ್ದಾವೆ. ಅದರಲ್ಲಿ ಹಂಸಲೇಖ ಅವರ ಹಾಡುಗಳು ಮತ್ತು ಇನ್ನೂ ಅಷ್ಟು ಸಾಹಿತಿಗಳ ಹಾಡುಗಳು, ಅದರಲ್ಲಿ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹಾಡುಗಳನ್ನು ಬಹಳ ಜನಗಳ ಒಂದು ಹೃದಯದಲ್ಲಿ ತುಂಬಿಕೊಂಡಿದೆ. ಒಳ್ಳೆಯದು. ನಮ್ಮ ಇವತ್ತಿನ ಲೈಫ್ ಕಡೆ ಸಿನಿಮಾ ಇವರು ನನ್ನನ್ನು ಹೀರೋ ಅಂತೆಲ್ಲ ಏನು ಹೇಳ್ತಿದ್ದಾರೆ, ಅದಕ್ಕೆಲ್ಲ ಮೂಲ ಕಾರಣ ಬಂದು ನಮ್ಮ ಕಿರಣ್ ಆದಿತ್ಯ ಅವರು ಒಂದು ಪಣವಾಗಿಟ್ಕೊಂಡು ಇದನ್ನು ಒಂದು ದೊಡ್ಡ ಪ್ರಾಜೆಕ್ಟನ್ನು ನಾನು ನನ್ನ ಹೆಗಲ ಮೇಲೆ ಹೊತ್ಕೊಂಡು ನಾನು ಜನಗಳಿಗೆ ನಾನು ರೀಚ್ ಮಾಡಬೇಕು ಅನ್ನೋ ಒಂದು ಏನು ಹಠ ಸಾಧನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನನ್ನ ಹ್ಯಾಟ್ಸ್ ಆಫ್. ತುಂಬ ಖುಷಿಕರವಾದ ವಿಚಾರ ನಿಜವಾಗ್ಲೂ. ಈ ಥರ ಒಂದೊಂದು ಹಾಡುಗಳಿಗೂ ಒಂದೊಂದು ರಿಲೀಸ್ ಪ್ಯಾಟರ್ನ್ ಇಟ್ಕೊಂಡು ಒಂದೊಂದು ಇವೆಂಟ್ ಮಾಡ್ತಿದ್ದೀರ. ನಿಮಗೂ ಮತ್ತು ನಮ್ಮ ಪ್ರದೀಪ್ ಸರ್ ಅವರ ಬೆನ್ನೆಲುಬು ಮತ್ತು ಇಡೀ ಚಿತ್ರಕ್ಕೆ ಅವರೇ ಒಂದು ಅಡಿಪಾಯ. ತುಂಬ ಧನ್ಯವಾದಗಳು ಇಬ್ಬರಿಗೂ. ಮೊದಲನೇದಾಗಿ ಈ ಹಾಡು ನೀನೊಬ್ಬಳೆ ಅನ್ನೋ ಒಂದು ಏನು ಹಾಡಿದೆ, ಅದು ಕಂಪೋಸಿಂಗ್ ವಿಚಾರವಾಗಿ ತುಂಬ ಮಾತನಾಡೋದಿದೆ. ಆದರೆ ಇವತ್ತು ಇರುವಂಥ ಸಮಯಾವಕಾಶದಲ್ಲಿ ಕೆಲವಷ್ಟೇ ನಾನು ವಿಚಾರ ಹೇಳಬಲ್ಲೆ. ಸಂಚಿತ್ ಹೆಗ್ಡೆ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಜೊತೆಗೆ ಅನುರಾಧ ಭಟ್ ಭಾಳ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಸಾಲುಗಳು ನಾವು ಕಂಪೋಸ್ ಮಾಡಬೇಕಾದ್ರೆ ಇದೇ ಸಮಯ ಹೆಚ್ಚು ಕಡಿಮೆ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾವು ಒಂದು ಹಾಡಬೇಕು. ಈ ಸಿಚುವೇಶನ್ ಬಂದು ನಮಗೆ ಒಂದು ಪ್ರತ್ಯೇಕವಾಗಿ ಒಂದು ಹೀರೋಯಿನ್ಗೆ ಭಾಳ ಇಂಟಿಮೇಟಾಗಿ ಹೇಳೋವಂಥ ಒಂದು ಹಾಡು, ನೇಚರಲ್ಲಿ ಇಬ್ಬರು ಸೇರಿ ಸಂಭ್ರಮಿಸ್ಕೊಂಡು ಹಾಡೋಂಥ ಹಾಡು ಅಂತ ಕಿರಣ್ ಅವರು ಮತ್ತು ನಮ್ಮ ಕಾಂತ್ ಅವರು ಇಬ್ಬರು ಕೂತ್ಕೊಂಡು ಹೇಳಬೇಕಾದ್ರೆ ಹಲವಾರು ಟ್ಯೂನ್ಗಳನ್ನ ಪ್ರಯೋಗ ಮಾಡ್ತೀವಿ. ಗುರುಗಳು ತಡೀರಪ್ಪ ನಾನು ಸ್ಟುಡಿಯೋಗೆ ಬಂದ್ಬಿಡ್ತೀನಿ ಅಂತ ನಮ್ಮ ಒಂದು ಕರೆಯ ಮೇಲೆಗೆ ಆಯ್ತಪ್ಪ ಅಲ್ಲೇ ಬಂದ್ಬಿಡ್ತೀನಿ ಅಂತ ಬಂದ್ಬಿಟ್ವಿ. ಹಾಗೆ ಕೂತ್ಕೊಂಡು ಒಂದು ಸಾಲುಗಳು ಕಂಪೋಸಿಂಗ್ ಸ್ಟಾರ್ಟ್ ಆಗ್ತಾ ಒಂದು ಪಿಯಾನೋದಿಂದ ಸ್ಟಾರ್ಟ್ ಮಾಡ್ತೀವಿ. ಆ ಸ್ಟಾರ್ಟ್ ಮಾಡ್ತಿದ್ದ ಹಾಗೆಯೇ ಈ ಲೈನ್ ನೋಡಿ ಅಂತ ಹೇಳ್ಬಿಟ್ಟು, ನೀನೊಬ್ಬಳೆ ಈ ತಾನನ ಅಂತ ಹೇಳ್ತಾ ಇರ್ಬೇಕಾದ್ರೆ ನೀನೊಬ್ಬಳೆ ಅಂತ ಒಂದು ಸಾಲನ್ನ ಕೊಟ್ಟು ಒಂದು ಪದ ಕೊಟ್ಟು ಇಮಿಡಿಯೇಟ್ಲಿ ಒಂದು ವಿದಿನ್ ಅರ್ಧ ಗಂಟೆ ಅಷ್ಟು ಅಲ್ವಕ್ಕಂದು ಅಷ್ಟೇ ಅಲ್ವಾ, ಅರ್ಧ ಗಂಟೆ ಅಷ್ಟೊತ್ತಿಗೆ ಈ ಹಾಡನ್ನು ಸಂಪೂರ್ಣವಾಗಿ ಪಲ್ಲವಿ ನಮ್ಮ ಕೈ ಕೊಡ್ತೀವಿ. ತುಂಬ ಧನ್ಯವಾದಗಳು. ಈ ಹಾಡು ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾದರೆ ಅದು ಮೊದಲನೇದಾಗಿ ನಿಮ್ಮ ಪದಗಳಿಂದಾನೆ. ಖಂಡಿತವಲ್ಲ ನಿಮ್ಮೆಲ್ಲರ ಒಂದು ನನ್ನ ಕಡೆಯಿಂದ ಕೋರಿಕೆ, ಈ ಹಾಡನ್ನು ಸಾಕಷ್ಟು ಎಲ್ಲರಿಗೂ ಒಂದು ಮುಟ್ಟೋ ರೀತಿ, ಇದನ್ನು ನೀವು ತಲುಪಿಸೋ ರೀತಿ ನೀವು ನಮ್ಮ ಜೊತೆ ನೀವು ಕೈ ಜೋಡಿಸಿದ್ದಾರೆ. ಖಂಡಿತವಾಗಲೂ ಈ ಹಾಡು ಮತ್ತು ಈ ಚಿತ್ರ ತುಂಬ ಯಶಸ್ವಿ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಜೊತೆಗೆ ನಮ್ಮ ಕಾಕ್ರೋಚ್ ಸರ್ ಇವರ ಹೆಸರಲ್ಲಿ ನ್ಯಾಷನಲ್ ವೈಡ್ ತುಂಬ ಸುದ್ದಿಯಾಗಿಬಿಡ್ತು. ನಾನು ಆಶ್ಚರ್ಯಚಕಿತನಾಗ್ಬಿಟ್ಟೆ. ಕಾಂತರವ್ರು ಫೋನ್ ಮಾಡಿದ್ರು, ಸರ್ ಇದ್ಯಾರೋ ಇದಕ್ಕೆ ಕಾಕ್ರೋಚ್ ಅವರ ಸಂಬಂಧಪಟ್ಟಿದ್ದಾರೆ ಇದಕ್ಕೆ ಅಂತ ಹೇಳಿದ್ರು. ಇಲ್ಲ ಸರ್ ನಾನು ನ್ಯಾಷನಲ್ ವೈಡ್ ಅಲ್ಲ, ಮೋಸ್ಟ್ಲಿ ಸ್ಟೇಟ್ ವೈಸ್ ಎಲ್ಲ ಏನಾದರೂ ಆಗಿರ್ಬೋದು, ಗೊತ್ತಿಲ್ಲ ನೋಡೋಣ ಅಂತ ಹೇಳಿದ್ರು. ಆ ಥರ ಏನಿಲ್ಲ ಅಂತ ಹೇಳಿದ್ರು. ಆಗಲಿ ಸರ್, ಆ ದಿನಗಳು ನಿಮ್ಮಲ್ಲಿ ಬರಲಿ ಸರ್. ತುಂಬ ಖುಷಿಯಾಯಿತು. ಇವತ್ತಿನ ಪ್ರೆಸ್ ಮೀಟು ನೀವೆಲ್ಲ ಬಂದಿದ್ದೀರಾ. ಪ್ರಕೃತಿ ಇವತ್ತು ಪಾಸಿಟಿವ್ ಸೈನ್ ಕೊಟ್ಟಿದ್ದೀರಿ ಹಾಡಿನ ಬಗ್ಗೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಬರಬೇಕಿತ್ತು, ಬಂದಿಲ್ಲ ಅಂತ ಹೇಳ್ಬಿಟ್ಟು. ಹಾಗೇನೆ ಈ ಒಂದು ಸಾಂಗ್ಗೆ ಹೀರೋಯಿನ್ ಕೂಡ ನೇಚರ್ ಕ್ಯಾರೆಕ್ಟರ್ ಆಗಿದೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಬರಬೇಕು ಅಂತ ಹೇಳ್ಬಿಟ್ಟು. ಯಾಕೆ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಥವಾ ಏನಾದ್ರೂ ಒಳಗಡೆಗೆ ಮುಸ್ಲಿಂ ಗುದ್ದಾಟ ಏನಾದ್ರು ನಡೆದಿದೆ? ನಮ್ಮ ಟೀಮಲ್ಲೇ ಆ ಥರ ಯಾರು ಗುದ್ದಾಡುವಂಥ ಮನಸ್ಥಿತಿ ಅವ್ರು ಯಾರೂ ಇಲ್ಲ ಸರ್. ಎಲ್ಲರೂ ಪ್ರೀತಿಯಿಂದ ಸೊ ಇದನ್ನು ನಮ್ಮ ಮನೆ ಕೆಲಸ ಅನ್ಕೊಂಡು ಮಾಡಿರುವಂಥ ಪ್ರತಿಯೊಬ್ಬರೂ ಸಹ ಅವರ ಸಮಯ ಮತ್ತು ಅವರ ಟ್ಯಾಲೆಂಟ್ ಏನಿದೆ ಅದನ್ನು ಸಂಪೂರ್ಣವಾಗಿ ನಮ್ಮ ಸಿನಿಮಾಗೆ ತೊಡಗಿಸ್ಕೊಂಡಿದ್ದಾರೆ. ಸೊ ಅವರೊಂದು ತುಂಬ ದೊಡ್ಡ ಸಿನಿಮಾ ಕೇರಳದಲ್ಲಿದ್ದಾರೆ ಕ್ಯಾಮ್ರಾಮನ್ ಅವರು. ಸೊ
ಹಾಗಾಗಿ ಅವರು ಬರೋಕ್ಕಾಗಿಲ್ಲ ಅಷ್ಟೇ. ಮುಂದಿನ ದಿನಗಳಲ್ಲಿ ಅವ್ರು ನಮ್ಮ ಜೊತೆ ಇರ್ತಾರೆ. ಬಟ್ ಅವರು ಕ್ಯಾಮ್ರಾ ವರ್ಕ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನೆನಪಿರುವಂಥದ್ದು ಹೀರೋಯಿನ್ ಯಾರು ಬರ್ತೀರ ಅಂತ. ಐ ಥಿಂಕ್ ಇದು 3ನೇ ಈವೆಂಟ್ ಅನ್ಸುತ್ತೆ. ಇಲ್ಲ, ಹಿಂದಿನ ಸಾಂಗ್ಗಳು ಬಂದಿದ್ದೀವಿ ಸರ್. ಅಂಗಳದಲ್ಲಿ ಸಿನಿಮಾ ಸಾಂಗ್ ರಿಲೀಸ್ ಆದಾಗ ಇತ್ತು. ಬಟ್ ನೀವು ಹೇಳೋ ಒಂದು ಸಂದರ್ಭದಲ್ಲಿ ಅದರ ಮಾತಿನ ಹಾಡಿರುವಂಥದ್ದು ಒಂದ್ಸಲ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಕೂಡ ಮಿಸ್ಕನ್ವೆ ಆಗುತ್ತೆ ಅಂತ. ಇಲ್ಲ, ಆ ಥರ ಮಿಸ್ಕಮ್ಯುನಿಕೇಶನ್ ಇಲ್ಲ. ಇರೋದ್ನೇ ಈ ಸಿನಿಮಾ ನಾವು ಮಾಡ್ಬೇಕಾದ್ರೆ ಎಲ್ಲಾರನ್ನೂ ನೋಡಿದೆ ಮೇಡಮ್, ನಾನು ಹಿಂದೆನೂ ಹೇಳಿದ್ದೆ. ಸೊ ಸಕ್ಸಸ್ ಫಾರ್ಮುಲಾ ಏನು ಅಂತ ಹುಡುಕ್ತೆ. ತಮಿಳಲ್ಲಿ ಹೆಂಗೆ ಹೇಳ್ತಾ ಇದೆ ಸಿನಿಮಾಗಳು ಹೊಸಬ್ರು ಅಂದ್ರೆ ಅವ್ರು ಕಂಪ್ಲೀಟ್ಲಿ ಇವತ್ತಿನ ರಿಯಾಲಿಟಿ ಏನಿದೆ ಅದನ್ನು ತೊಗೊಂಬಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ತೆಲುಗು ಅವರು ಅದೇ ಮಾಡಿದ್ರು. ಸೊ ನಮ್ಮಲ್ಲಿ ಯಾಕೆ ನಾವು ಮಾಡಬಾರ್ದು ಸೊ ಅಂದ್ಬಿಟ್ಟು ಕಂಪ್ಲೀಟ್ಲಿ ಇವತ್ತಿನ ಲೈಫ್ ರಿಯಾಲಿಟಿ ಏನಿದೆ, ನಮ್ಮೆಲ್ಲರ ಲೈಫ್ ರಿಯಾಲಿಟಿ, ಅದನ್ನು ಸಿನಿಮಾ ಮೂಲಕ ಕಂಟೆಂಟ್ ಮೂಲಕ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ನಮ್ಮ ಬೆಂಗಳೂರು ಕನ್ನಡ ಆಡಿಯನ್ಸ್ ತುಂಬಾ ಶಾರ್ಪ್ ಇದೆ. ಬರೀ ಕಂಟೆಂಟ್ ಅಂದರೆ OTT ನೋಡ್ತಾರೆ. ಅದಕ್ಕೆ ಕಮರ್ಷಿಯಾಲಿಟೀಸ್ ಕೊಟ್ಟು ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ವಿಷಲ್ ಹೊಡೆಯೋಕ್ಕೆ, ಫೈಟ್ನ ಎಂಜಾಯ್ ಮಾಡೋಕ್ಕೆ, ಎಮೋಷ್ನಲಾಗಿ ಅಳೋಕ್ಕೆ ಎಲ್ಲನೂ ಸೇರಿ ಒಂದು ಪ್ಯಾಕೇಜಲ್ಲಿ ಬ್ಲಾಕ್ ಬಸ್ಟರ್ ಮಾಡಬೇಕು ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಮೇಡಮ್. ಹೀರೋ ಸರ್, ಎಸ್ ಸರ್. ಪ್ರಾರಂಭದಲ್ಲೇ ಮಾತಾಡ್ತಾ ಹೇಳಿದ್ರೆ ಪಕ್ಕಾ ಪ್ಲಾನಲ್ಲಿ ಎಂಟ್ರಿ ಕೊಡ್ತೀವಿ, ಹೆಡ್ ಶಾಟ್ ಹೊಡಿತೀವಿ ಅಂತ ಹೇಳಿದ್ರು. Full shot. ಓಕೆ, ಶೋರ್ ಸರ್. ಸೊ ಏನು ವ್ಯತ್ಯಾಸ, ಡಿಫ್ರೆನ್ಸ್ ಏನಿರುತ್ತೆ ಅಂತ ಬೇರೆ ಸಿನಿಮಾಗಳಿಗೂ ಅಟ್ ಪ್ರೆಸೆಂಟ್ ಇವಾಗ ನೀವು ಹೇಳಿದ ಪ್ರಕಾರ ಪಕ್ಕಾ ಪ್ಲಾನ್ ಮಾಡಿ ನಾವು ಬರ್ತಿದ್ದೀರಲ್ಲ, ಏನು ಪ್ಲಾನ್ ಇರುತ್ತೆ ಮತ್ತು ಏನು ಡಿಫ್ರೆನ್ಸ್ ಇರುತ್ತೆ ಅಂತ? ಡಿಫ್ರೆನ್ಸ್ ಏನಿರುತ್ತೆ ಅಂದರೆ ಸರ್, ಎಲ್ಲ ಇವತ್ತಿನ ಆಡಿಯನ್ಸ್ಗೆ ಏನು ಬೇಕು ಅದನ್ನು ಸಿನಿಮಾ ಮೂಲಕ ಕನೆಕ್ಟ್ ಆಗ್ತಾ ಇದ್ದೀವಿ. ಸೊ ಅವರು ಒಂದು ಲೈಫಲ್ಲಿ ಏನು ರಿಯಾಲಿಟಿ ನಡೀತಾ ಇದೆ ಅದು ಸಿನಿಮಾ ಮೂಲಕ ಹೇಳ್ತಾ ಇದ್ದೀವಿ. ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀವಿ ಸರ್. ಅದರಿಂದ ಮೆಸೇಜನ್ನು ತೊಗೊಬೋದು. ಸೊ ಚೇಂಜಸ್ ಆಗೋಕ್ಕೆ ತುಂಬ ವಿಷಯಗಳಿದೆ. ಅದು ಕನೆಕ್ಟ್ ಆಗುತ್ತೆ, ಎಮೋಷ್ನಲಿ ಕನೆಕ್ಟ್ ಆಗುತ್ತೆ, ಎಲ್ಲ ಕ್ಯಾರೆಕ್ಟರ್ಗೂ ಕನೆಕ್ಟ್ ಆಗುತ್ತೆ. ದಿಸ್ ಸಿನಿಮಾ ಇಸ್ ನಾಟ್ ಅಬೌಟ್ ಹೀರೋಯಿನ್, ಎಲ್ಲ ಕ್ಯಾರೆಕ್ಟರ್ಗಳು ಸೇರಿದ್ರೆ ಒಂದು ಸಿನಿಮಾ ಸರ್. ಮೇಯ್ನು ಎಂಟರ್ಟೈನ್ಮೆಂಟ್, ಆಮೇಲೆ ಅವ್ರಿಗೆ ಒಂದು ಫ್ರೆಶ್ ಕಂಟೆಂಟ್ ಬೇಕು ಸರ್. ಎಲ್ಲದಕ್ಕಿಂತ ಒಬ್ಬ ಆಡಿಯನ್ಸ್ ಆಗಿ ನಾನೇ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಆ ಕ್ಯಾರೆಕ್ಟರ್ಗೆ ನಾನು ಕನೆಕ್ಟ್ ಆಗಬೇಕು, ಆ ಕಥೆಗೆ ನಾನು ಕನೆಕ್ಟ್ ಆಗಬೇಕು, ನನ್ನ ಲೈಫಲ್ಲಿ ಆಗಿರೋದು ನಾನು ಅಲ್ಲಿ ನೋಡ್ತಾ ಇರಬೇಕು. ವಾಪಸ್ ಬರ್ಬೇಕಾದ್ರೆ ಅದರಿಂದ ಕಲ್ತ್ಕೊಂಡು ನಾನು ಮನೆಗೆ ಹೋಗ್ಬೇಕು. ಆ ಸಿನಿಮಾ ಅಟ್ಲೀಸ್ಟ್ ನನಗೊಂದು ತಿಂಗಳಿಗೆ ಆಡಬೇಕು. ಆ ಥರ ಸಿನಿಮಾ ಲೈಫ್ ಟುಡೇ ಸರ್. ನೀವು ಈಗ ರಿಸರ್ಚ್ ಮಾಡೋದು ಹೇಳಿದ್ರಲ್ಲ, ಹೊಸ ಸಿನಿಮಾಗಳಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ, ಏನು ಆ ಡೇಟಾ ಏನು ಹೇಳ್ತಾ ಇದ್ದಾರೆ? ಡೇಟಾ ಏನೇನು ಅಂದರೆ ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ ಬಿಡಿ ಸರ್. ನಾನು ಈಗ ಬೆಳೀತಾ ಇದ್ದೀನಿ ಸರ್. ನಮ್ಮಲ್ಲಿ ಟು ಬಿ ಫ್ರ್ಯಾಂಕ್ ಒಳ್ಳೆ ಸಿನಿಮಾಗಳು, ಕಂಟೆಂಟ್ ಸಿನಿಮಾಗಳು ಮಾಡಬೇಕು ಸರ್, ಅಷ್ಟೇ. ಪ್ರಸ್ತುತ ಸೋಷಿಯಲ್ ಮೀಡಿಯಾ ಒಂದು ಜನರೇಷನ್ ಈ ಸಿನಿಮಾ ಯಾವ ರಿಯಾಲಿಟಿ ಚೆಕ್ ಕೊಡುತ್ತೆ? ಅರ್ಥ ಆಗಿಲ್ಲ ಮೇಡಮ್. ಸೋಷಿಯಲ್ ಮೀಡಿಯಾ ಜನರೇಷನ್ಗೆ ಈ ಸಿನಿಮಾ ಯಾವ ರಿಯಾಲಿಟಿ ಚೆಕ್ ಕೊಡುತ್ತೆ? ಅದೊಂದು ಸಿನಿಮಾ ನೋಡ್ಬೇಕು ಮೇಡಮ್. ಈ ಸಿನಿಮಾ ಮಾಡಿರೋದೇ ಕಂಪ್ಲೀಟ್ಲಿ ಯೂತ್, ಇವತ್ತಿನ ಜನ್ರೇಷನ್ ಏನಿದೆ ಜೆನ್ಸಿ, ಅವ್ರಿಗೇನೆ ಈ ಸಿನಿಮಾ ಮಾಡಿರೋದು. ಸೊ ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್. ಮಾತಾಡಿ ಸರ್. ಇದು ಯೂಶುವಲ್ ಪಂಚ್ ಡೈಲಾಗ್ಸ್ ಏನು ಬರಲಿಲ್ಲ ಇವತ್ತು. ಒಟ್ಟಲ್ಲಿ ನಾನು ಕೆಳಕ್ಬೇಕು ಹೇಳಿ. ಅದು ಸರ್ ಏನು ಮಾತಾಡಲಿಲ್ಲ ಜಾಸ್ತಿ. ಯೂಶುವಲ್ ಪಂಚ್ ಡೈಲಾಗ್ಸ್ ಏನು ಬರಲಿಲ್ಲ ಇವತ್ತು ಸರ್. ನಾನೇ ಮೈಕ್ ಇಟ್ಕೊಂಡು ಮಾತಾಡೋಕ್ಕಾಗುತ್ತೆ ಸರ್. ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಹೇಳ್ಬೋದು. ಸರ್, ಹಾಂ ಮೇಡಮ್. ಈ ಸಿನಿಮಾದಲ್ಲಿ ಯಾವುದಾದ್ರೂ ಹೊಸ ಪಾರ್ಟಿ ಇದೆಯಾ ಅಂತ? ಇಲ್ಲ ಮೇಡಮ್, ನೋಡಿ ನನಗೆ 12 ಮ್ಯಾಥಮೆಟಿಕ್ಸೇ ಬರಲ್ಲ, ಇನ್ನು ಪಾಲಿಟಿಕ್ಸ್ ಎಲ್ಲ ದೂರದ್ದು. ಇಲ್ಲ ಮೇಡಮ್, ಮೊನ್ನೆಯಿಂದ ಒಂದು 50-60 ಫೋನ್ ಬರ್ತಾನೆ ಇದೆ. ಇಲ್ಲ ಮೇಡಮ್, ಈಗ ನನ್ನ ಹೆಸರು ಕೃಷ್ಣಮೂರ್ತಿ ಅಂದ್ಕೊಳ್ಳಿ, ಕೃಷ್ಣ ಜನ್ಮಾಷ್ಟಮಿ ನಾನು ನೋಡ್ತಾ ಬನ್ನ ಇಲ್ಲ ಅಲ್ವಾ? ಹಂಗೆ ಅದಕ್ಕೂ ನನಗೆ ಸಂಬಂಧ ಇಲ್ಲ. ಸಿನಿಮಾ ಬಗ್ಗೆ ಕೇಳಿ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿಗ್ತಾ? ಥ್ಯಾಂಕ್ ಯು ಎಲ್ಲರೂ, ಎಲ್ಲ ಮೀಡಿಯಾದವ್ರು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ಸಿನಿಮಾ ಆಡನ್ನ ನೀವೇ ಒಂದು ನಿಮ್ಮ ಮಾಧ್ಯಮದ ಮೂಲಕ ಹೇಳಬೇಕು. ಸಿನಿಮಾ ಆದಷ್ಟು ಬೇಗ ಬರುತ್ತೆ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಬೋದು.